ಅರ್ಜುನ್, ಕಂಗ್ರ್ಯಾಚುಲೇಷನ್ಸ್. ಕೊನೆಗೂ ಮಾವ ಒಪ್ಕೊಂಡ್ರಲ್ಲ. ಅದಕ್ಕೆ ಒಂದು ನಿಮಿಷ ಡ್ಯಾಡ್ ಜೊತೆ ಮಾತಾಡಿ ಬರ್ತೀನಿ. ಏನ್ ಮಾತಾಡಿದ್ರಿ ನೀವು? ಶಕ್ತಿ ಅಣ್ಣ ಅಷ್ಟೊಂದು ಸಿಟ್ ಮಾಡ್ಕೊಂಡವ್ರು? ವೆಲ್ ಡನ್ ಅರ್ಜುನ್. ನಿನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ಡ್ಯಾಡ್, ಪ್ಲಾನಾ? ಡ್ಯಾಡ್ ಏನ್ ಹೇಳ್ತಿದ್ದೀರಾ? ನನ್ನ ಕೇಸ್ಗೆ ಅಡ್ಡ ಆಗಿದ್ದ ಇವಳನ್ನ, ಐ ಮೀನ್ ಭಾರ್ಗವಿ LLBನ ಪ್ರೀತಿ ಅಂತ ಟ್ರ್ಯಾಪ್ ಮಾಡಿ ನನಗೋಸ್ಕರ ಮದುವೆ ಆದ್ಯಾ. ಯು ಆರ್ ಜಸ್ಟ್ ಅಮೇಝಿಂಗ್. ಡ್ಯಾಡ್, ನೋ, ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಬೇಡಿ ಡ್ಯಾಡ್. ಜೆಪಿ, ಏನ್ ನಡೀತಾ ಇದೆ? ಈಗ ತಾನೇ ಆಫೀಸಲ್ಲಿ ನನ್ನ ಮಗಳು ವಂದನಾನೇ ಈ ಮನೆ ಸೊಸೆ ಅಂತ ಹೇಳಿದೆ. ಈಗ ನೋಡಿದ್ರೆ ಇವಳನ್ನ, ನನ್ನ ಮಗನ ವಿರುದ್ಧ ಸಂಚು ಮಾಡ್ತಿರೋ ಇವಳನ್ನ ಮನೆ ತುಂಬಿಸ್ಕೊಳ್ತಾ ಇದ್ಯಾ? ಅಂದ್ರೆ ಈ ವಂದನಾನ ಮದ್ವೆ ಆಗಕ್ಕೆ ಹೊರಟಿದ್ದು ಅರ್ಜುನ. ಮೊನ್ನೆ ಅರ್ಜುನ್ ಓಡ್ ಬಂದಿದ್ದು ಇದೇ ಮದ್ವೆಯಿಂದನಾ? ಶಕ್ತಿ, ಕಾಮ್ ಡೌನ್. ಇಲ್ಲಿ ಬೇಡ, ಆಫೀಸಲ್ಲಿ ಮಾತಾಡೋಣ. ಆಗಲ್ಲ ಶಿವ, ನನ್ಗದು ಏನ್ ನಡೀತಿದೆ ಅನ್ನೋದು ಈಗಲೇ ಗೊತ್ತಾಗಬೇಕು. ನನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ನನಗೆ ಗೊತ್ತಾಗಬೇಕು. ಶಕ್ತಿ, ಪ್ಲೀಸ್ ಪ್ಲೀಸ್. ಅಂಕಲ್ ಪ್ಲೀಸ್ ಬನ್ನಿ, ಮಾವ ಎಲ್ಲ ನೋಡ್ಕೋತಾರೆ. ಬನ್ನಿ ಅಂಕಲ್. ವೆಲ್ ಡನ್ ಮೈ ಬಾಯ್. ನಿನ್ನ ಲೈಫನ್ನ ರಿಸ್ಕ್ ಹಾಕೊಂಡು ಇವಳನ್ನ ಮದುವೆ ಆಗಿದ್ಯಾ. ಕೊನೆಗೂ ಇವಳ ಜೀವನನ ನಮ್ಮನೆಗೆ ತಂದು ಬಿಟ್ಟಿಯಲ್ಲ. ನಾನು ನಿನ್ನ ಹೀರೋ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯ, ಅದು ಬರೀ ಬಾಯಿ ಮಾತಿಗೆ ಅನ್ಕೊಂಡೆ. ಆದ್ರೆ ಇವತ್ತು ಅದನ್ನ ಪ್ರೂವ್ ಮಾಡಿಬಿಟ್ಟೆ. ಈಗಲಾದ್ರೂ ಗೊತ್ತಾಗಿರ್ಬೇಕು, ಈ ಜೆಪಿಗೆ ಸೋಲು ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ ಅಂತ. ಡ್ಯಾಡ್, ಅಕ್ಕ, ಏನಕ್ಕ ಇದೆಲ್ಲ? ಪ್ಲಾನ್ ಅಂತೆ, ಟ್ರ್ಯಾಪ್ ಅಂತೆ. ಅಯ್ಯೋ, ನನ್ಗಂತೂ ಕೈ ಕಾಲು ಆಡ್ತಿಲ್ಲ, ತಲೆ ಎಲ್ಲ ಸುತ್ತಾ ಇದೆ ಅಕ್ಕ. ಸುಮ್ಮನಿರ್ತೀಯ ಸಾಕ್ಷಿ? ನನಗೂ ಹಾಗೆ ಆಗ್ತಾ ಇದೆ. ಮುಂದೆ ಏನ್ ಗತಿ ಅನಿಸ್ತಾ ಇದೆ. ಶಕ್ತಿ ಅಣ್ಣ ಏನು, ಅವ್ರ ಸಾಮರ್ಥ್ಯ ಏನು, ಅವ್ರು ಏನ್ ಬೇಕಾದ್ರೂ ಮಾಡ್ಬಲ್ಲವರು. ಅಯ್ಯೋ ಅರ್ಜುನ್, ಯಾಕಿಂತ ಪರಿಸ್ಥಿತಿಗೆ ತಂದಿಟ್ಟೆ ನಮ್ಮನ್ನ. ಛೇ,
ಈ ಅನಿಷ್ಟ ಯಾವ ಗಳಿಗೆನಲ್ಲಿ ನಮ್ಮ ಮನೆ ಕಾಲಿಡ್ತೋ, ಮನೆಯಲ್ಲಿ ಏನೇನೋ ಆಗ್ತಾ ಇದೆ, ಇನ್ನು ಏನೇನ್ ನೋಡ್ಬೇಕು ಕರ್ಮ. ಇಲ್ಲಿ ತನಕ ಏನಾಯ್ತೋ, ಈಗ ಏನಾಗ್ತಿದೆಯೋ, ಮುಂದೆ ಏನಾಗುತ್ತೋ ಎಲ್ಲ ಒಳ್ಳೇದಕ್ಕೇನೆ. ದ್ವೇಷ ಮತ್ತು ಪ್ರೀತಿ ಮಧ್ಯೆ ಪ್ರೀತಿನೇ ಗೆಲ್ಲುತ್ತೆ ಅನ್ನೋ ಪಾಠನ ನೀನು ನನ್ನ ಮಗನ್ಗೆ ಹೇಳಲೇಬೇಕು ಭಾರ್ಗವಿ. ಪ್ಲಾನ್ ಅಂತೆ, ಟ್ರ್ಯಾಪ್ ಅಂತೆ, ನೀವೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ? ಆ ಭಾರ್ಗವಿನ ಯಾಮಾರಿಸ್ತಾ ಇದ್ದೀರೋ ಅಥವಾ ನನ್ನನ್ನು ಯಾಮಾರಿಸ್ತಾ ಇದ್ದೀರೋ? ಪರವಾಗಿಲ್ವೇ, ನಾನೇನೋ ಭಾರ್ಗವಿನ ತಡಿಯಕ್ಕೆ ಚಾಪೆ ಕೆಳಗ್ ತೂರಿದ್ರೆ ನೀವು ರಂಗೋಲಿ ಕೆಳಗೆ ತೂರ್ಬಿಟ್ರಲ್ಲ ಮಾವ. ಸೂಪರ್ ನೀವು. ಇವತ್ತು ನಾನ್ ನಿಮ್ ಫ್ಯಾನ್ ಆದೆ. ಏನ್ ನಡೀತಾ ಇದೆ ಜೆ ಪಿ ಇಲ್ಲಿ? ನೀನ್ ಈ ರೀತಿ 2 ತಲೆ ಹಾವು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆ ಕಡೆ ವಂದನಾನ ಈ ಮನೆ ಸೊಸೆ ಮಾಡ್ತೀನಿ ಅಂತ ಹೇಳಿ ಈಗ ಭಾರ್ಗವಿನ ಮನೆ ತುಂಬಿಸ್ಕೊತಾ ಇದ್ಯಾ. ನನ್ನ ಮಗಳಿಗೆ ಏನಂತ ಉತ್ತರ ಕೊಡ್ಲಿ ಹೇಳು ಜೆ ಪಿ? ಶಕ್ತಿ, ಐ ಥಿಂಕ್ ಯು ಆರ್ ಓವರ್ ರಿಯಾಕ್ಟಿಂಗ್. ನಾನು ಹೇಳೋದನ್ನ ಕೇಳು. ನಿನಗೆ ಬರೀ ನಿನ್ನ ಮಗಳ ಬಗ್ಗೆ ಯೋಚನೆ ಇದೆ, ಆದ್ರೆ ನನಗೆ ನಿನ್ನ 2 ಮಕ್ಕಳ ಬಗ್ಗೆನೂ ಯೋಚನೆ ಇದೆ. ಏನ್ ಹಾಗಂದ್ರೆ? ಈಗಲೂ ನಾನು ವಂದನಾನೇ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಆ ಭಾರ್ಗವಿ? ನನ್ನ ಮಗ ಜುಜ್ಬಿ ಲಾಯರ್ನ ಮದುವೆ ಆಗಿ ಬಂದಿರೋದು ನನಗೆ ಖುಷಿ ಅನ್ಕೊಂಡಿದ್ಯಾ ಶಕ್ತಿ? ನನ್ನ ಇಡೀ ಲಾ ಕೆರಿಯರ್ ಅಲ್ಲೇ ನನ್ನ ವಿರುದ್ಧ ಧೈರ್ಯವಾಗಿ ನಿಂತವಳು ಅವಳೊಬ್ಳೆ, ಆ ಭಾರ್ಗವಿ. ಪ್ರತಿ ಹಿಯರಿಂಗ್ ಅಲ್ಲಿ ನಾನಿನ್ನೇನ್ ಕೇಸ್ ಗೆದ್ಬಿಡ್ತೀನಿ ಅನ್ನೋ ಅಷ್ಟರಲ್ಲಿ ನಮಗೆ ಅಡ್ಡ ಬರ್ತಿದ್ದಾಳೆ. ಯಾವುದೋ ಒಂದು ಲಾ ಪಾಯಿಂಟ್ ಹಾಕಿ ಈ ಕೇಸನ್ನ ಡ್ರ್ಯಾಗ್ ಮಾಡ್ತಿದ್ದಾಳೆ. ಈ ಕೇಸ್ ಮುಗಿದೆ, ವಿಕ್ಕಿಗೆ ಅವಳಿಂದ ತೊಂದರೆ ತಪ್ಪಿದ್ದಲ್ಲ. ಅದಕ್ಕೆ ನನ್ನ ಮಗ ನನ್ನ ಪ್ರತಿಸ್ಪರ್ಧಿ ಲಾಯರನ್ನ ತನ್ನ ಹೆಂಡತಿಯಾಗಿ ನನ್ನ ಮನೆ ಕರ್ಕೊಂಡ್ಬಂದ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಶಕ್ತಿ? ಮೇಡಮ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಅಪ್ಪ ನನ್ನ ತಪ್ಪು ತಿಳ್ಕೊತಿದ್ದಾರೆ. ಮೇಡಮ್, ದಯವಿಟ್ಟು ಅವ್ರ ಮಾತು ನಂಬೇಡಿ ಪ್ಲೀಸ್ ಮೇಡಮ್. ಇನ್ನು ನನ್ನಿಂದ ಏನೇನು ಮುಚ್ಚಿಟ್ಟಿದ್ದಾರ ಪಾರ್ಥ? ಅಲ್ಲಲ್ಲ ಅರ್ಜುನ್, ನೀವು ನಾನ್ ನೋಡಿರೋ ಪಾರ್ಥ ಅಲ್ಲ. ನನಗ್ ಮೋಸ ಮಾಡಿರೋ ಜೆ ಪಿ ಪಾಟೀಲ್ ಮಗ ಅರ್ಜುನ್. ಯಾಕೆ ಹೀಗ್ ಮಾಡಿದ್ರಿ? ನಾನ್ ನಿಮ್ಗೆ ಅಂತ ಅನ್ಯಾಯ ಏನ್ ಮಾಡಿದೆ? ಮೇಡಮ್, ನನ್ನ ಮಾತು ನಂಬಿ. ನಾನು ನಿಜವಾಗ್ಲೂ ಬೇಕು ಅಂತ. ಬೇಕು ಅಂತಾನೋ ಬೇಡ ಅಂತಾನೋ ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿ ನಿಜಾನೇ ಅಲ್ವಾ? ನೀವೇ ಜೆ ಪಿ ಪಾಟೀಲ್ ಮಗ ಅಂತ ನೇರವಾಗಿ ನನ್ನ ಹತ್ರ ವಿಷಯ ಹೇಳ್ಬೋದಾಗಿತ್ತಲ್ವಾ? ಅದನ್ ಬಿಟ್ಟು ಯಾಕ್ರಿ ನನ್ನನ್ನು ನಂಬಿಸಿ ಕತ್ಕೊಯ್ದ್ರಿ? ಮೇಡಮ್, ನಾನು ಅವ್ರ ಮಗ ಅನ್ನೋದು, ಇದು ನನ್ನ ಮನೆ ಅನ್ನೋದು ನಿಜ. ಆದ್ರೆ ನಿಮಗ್ ಮೋಸ ಮಾಡಿದ್ದೀನಿ ಅನ್ನೋದು ಮಾತ್ರ ಸುಳ್ಳು. ಮತ್ತೆ ನಿಮ್ಮಪ್ಪ ಯಾಕೆ ಹಾಗಂದ್ರು?
ಅವ್ರು ಆಡ್ತಿರೋ ಮಾತಿಗೆ ಅರ್ಥ ಏನು? ನಾನ್ ನಿಮ್ಮನ್ನ ಮದುವೆ ಆಗಿರೋದನ್ನ ಡ್ಯಾಡ್ ಬೇರೆ ತರ ಅಪಾರ್ಥ ಮಾಡ್ಕೋತಿದ್ದಾರೆ. ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮದ್ವೆ ಆಗಿದ್ದೀನಿ ಅನ್ನೋದನ್ನ ಡ್ಯಾಡಿಗೆ ಅರ್ಥ ಮಾಡಿಸ್ತೀನಿ. ಪ್ಲೀಸ್, ಅದಕ್ಕಿಂತ ಮುಂಚೆ ನೀವೇನೇನೋ ಕನ್ಕ್ಲೂಷನ್ ಬರ್ಬೇಡಿ ಮೇಡಮ್. ನೋಡಿ, ನಮ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನ್ ಸುಳ್ಳು ಹೇಳಿಲ್ಲ. ಛೀ, ನಿಮ್ ಪ್ರೀತಿನೇ ಸುಳ್ಳು ಅಂದ್ಮೇಲೆ ನೀವಿಡೋ ಆಣೆ ಪ್ರಮಾಣನ ನಂಬೇಕಾ? ಇಲ್ಲ ಇಲ್ಲ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಇಲ್ಲ, ನಾನು ನಿಮ್ ಹೆಂಡತಿ ಆಗಿರಲ್ಲ. ಈ ಮದ್ವೆನೇ ಸುಳ್ಳು. ನೋಡಿ, ನಿಮಗ್ ಬಂದಿರೋ ಅನುಮಾನ ನಾನ್ ತಪ್ಪಂತ ಹೇಳ್ತಿಲ್ಲ. ಆದ್ರೆ ನಾನೆಲ್ಲ ಅರ್ಥ ಮಾಡಿಸೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್. ಮೇಡಮ್, ನಿಮ್ಮನ್ನ ಯಾವತ್ತು ಒಬ್ಬಂಟಿ ಆಗಕ್ ಬಿಡಲ್ಲ ಮೇಡಮ್. ನಿಮ್ ಜೊತೆ ನಾನಿದ್ದೀನಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಎಲ್ಲ ಅಂದ್ಕೊಂಡ ಹಾಗೆ ನಡೆದ್ರೆ ಅಷ್ಟು ಸಾಕು. ಬರ್ತೀನಿ ಜೆ ಪಿ. ಮೇಡಮ್, ಒಂದ್ ನಿಮಿಷ ಇರಿ, ಒಂದೇ ಒಂದ್ ನಿಮಿಷ. ಕುರ್ರಂತ ಹೋದವರು ಇಷ್ಟು ಸಮಾಧಾನವಾಗಿ ಹೋಗ್ತಾ ಇದ್ದಾರೆ. ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ಅದೇ ಡೌಟು. ಏನ್ ಮಾತಾಡಿರ್ಬೋದು? ನನ್ನ ಮಗಳ ಜಾಗದಲ್ಲಿ ನಿಂತಿದ್ಯಾ. ಹ್ಯಾಪಿ ಮ್ಯಾರಿಡ್ ಲೈಫ್. ಅರ್ಜುನ್, ಕಂಗ್ರ್ಯಾಚುಲೇಷನ್ಸ್. ಕೊನೆಗೂ ಮಾವ ಒಪ್ಕೊಂಡ್ರಲ್ಲ. ಅದಕ್ಕೆ ಒಂದ್ ನಿಮಿಷ ಡ್ಯಾಡ್ ಜೊತೆ ಮಾತಾಡ್ ಬರ್ತೀನಿ. ಏನ್ ಮಾತಾಡಿದ್ರಿ ನೀವು? ಶಕ್ತಿ ಅಣ್ಣ ಅಷ್ಟೊಂದು ಸಿಟ್ ಮಾಡ್ಕೊಂಡವ್ರು ಇನ್ನು ಗಲಾಟೆನೆ ಮಾಡದೆ ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ. ನೀವೇನಾದ್ರೂ ಆಫೀಸ್ ಒಳಗೆ ನಮ್ ಜೊತೆ ಬಂದಿದ್ರಾ? ಇಲ್ಲಪ್ಪ. ಅಲ್ವಾ? ಮತ್ತೆ ಅಂದ್ಮೇಲೆ ನಾವಲ್ಲಿ ಏನ್ ಮಾತಾಡಿದ್ವಿ ಅನ್ನೋದು ಸೀಕ್ರೆಟ್.